ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕುಸುತ್ತಿರುವ ರಾಹುಲ್ ಗಾಂಧಿಗೆ, ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಳ ಮೂಲಕ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಗುಂಡಾ ಸಿದ್ದರಾಮಯ್ಯಗೆ, ಗುಂಡಾ ಡಿ.ಕೆ. ಶಿವಕುಮಾರ್ಗೆ, ಗುಂಡಾ ಹೆಬ್ಬಾಳ್ಕರ್ಗೆ, ಗುಂಡಾ ಹೆಬ್ಬಾಳ್ಕರ್ಗೆ, ಗುಂಡಾ ಡಿ.ಕೆ. ಶಿವಕುಮಾರ್ಗೆ. ಲೋಕಸಭೆಯಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ತೇಜೋವಧೆ ಮಾಡಲಿಕ್ಕೆ, ನಮ್ಮ ಗೃಹ ಮಂತ್ರಿಯರ ತೇಜೋವಧೆ ಮಾಡಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಗುಂಡಾಗಳ ರೀತಿ ವರ್ತನೆ ಮಾಡಿ ನಮ್ಮ ಒರಿಸ್ಸಾದ ಒಬ್ಬ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತಲೆಯನ್ನು ಒಡೆದು ಇಡೀ ಲೋಕಸಭೆಯನ್ನು ರಣರಂಗವನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಹೇಡಿಕೃತ್ಯವನ್ನು ಮೊಟ್ಟ ಮೊದಲು ನಾನು ಖಂಡಿಸ್ತೇನೆ ಬಂಧುಗಳೇ. ಅದರ ಜೊತೆಗೆ ನಿನ್ನೆ ನಮ್ಮ ವಿಧಾನಸಭೆಯಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿಯೂ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ ಸಿ.ಟಿ. ರವಿಯವರ ಮೇಲೆ ಆರೋಪವನ್ನು ಮಾಡಿ ಇಡೀ ಇವತ್ತು ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾವರ್ತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನೋಡ್ತಾ ಇದ್ದೀರಿ. 4,000 ಪೊಲೀಸರ ಸರಪುಗಾವಲು ಇದ್ರೂ ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂತ ಕೆಲಸನ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಇವತ್ತು ದೇಶ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. 60 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕಾಗ್ತದ. ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ಅತ್ಯುತ್ತಮವಾದಂತ ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಒಂದು ಸುವರ್ಣಸೌಧದಲ್ಲಿ ಸುವರ್ಣಸೌಧದಲ್ಲಿ ನಮ್ಮ ಸಿ.ಟಿ. ರವಿಯವರ ಮೇಲೆ ಆಪಾದನೆ ಮಾಡಿ ಅವ್ರ ಮೇಲೆ ಏನು ಹಲ್ಲೆ ಮಾಡಿದರು ಅದನ್ನು ಖಂಡಿಸಿ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಮುಚ್ಚಿ ಹಾಕುವಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಜನಪ್ರತಿನಿಧಿ ಅವರು MLC ಅವರು ಸಿ.ಟಿ. ರವಿ ಅವರು ಅಂಥವ್ರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಇನ್ನು ಸಾಮಾನ್ಯರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ ಇವರು? ಏನು ಸುವರ್ಣಸೌಧ ಅಂದ್ರೆ ಅದು ಒಂದು ಮಂದಿರ ಇದ್ದಂಗೆ. ಅವ್ರ ಚೇಲಾಗಳು ಬಂದು ಆ ಗೇಟಿಗೆ ಕೂಡಲೇ ಒದಿತಾರೆ ಅವರಲ್ಲಿ. ಅಂದ್ರೆ ಎಲ್ಲಿ ತಮ್ಮ ಪರಿಸ್ಥಿತಿ ಬಂತು ಇದು ಬಂದು ಸಿದ್ದರಾಮಯ್ಯ ಅವರು ಬಾಗಿಲಿಗೆ ಖಾಲಿ ಕೂಡಲೇ ಒದ್ದಿದ್ರು. ಇದೇ ತಮಿಳ್ನಾಡು ಅಣ್ಣಾ DMK ಅವರು ಜಗಳ ಆಡ್ತಿದ್ರಲ್ಲ ಆ ಟೈಪ್ ಆಯ್ತಿದ್ರು. ಯಾಕಂದ್ರೆ ಆ ಅಣ್ಣಾ DMK ರಾತ್ರಿ ಎತ್ತಿಸಿ ರೋಡ್ ಮೇಲೆ ಓದಿದ್ರು ಆ ಟೈಪ್ ನಿನ್ನೆ ಸಿಟಿ ತಗೊಂಡೋಗ್ಯಾರ. ಅಂದ್ರೆ ಎಲ್ಲಿ ಬರ್ತದ ತಮಿಳ್ನಾಡು ಸಂಸ್ಕೃತಿ ಇದು ಕರ್ನಾಟಕದ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಪೂರ್ತಿ ಸತ್ತು ಹೋಗಿದೆ. ಏನದ ಅಭಿವೃದ್ಧಿ ಕಾರ್ಯಗಳನ್ನು ಮುಚ್ಚಲಾಕ ಏನು ಕೆಲಸ ಮಾಡತ್ತಾರೆ ಕಾಂಗ್ರೆಸ್ನವರು. ಯಾಕಂದ್ರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಇತ್ತು. ಆ ಚರ್ಚೆಯನ್ನು ಮುಚ್ಚಾಕೋ ಸಂಬಂಧ ಇವ್ರೇನು ಮಾಡ್ಯಾರ, ಇಂಥ ಗದ್ದ ಮಾಡ್ಯಾರ. ಯಾಕಂದ್ರೆ ಇವ್ರಿಗೆ ಅಭಿವೃದ್ಧಿಗೆ ರೊಕ್ಕ ಕೊಡಕ್ಕೆ ದುಡ್ಡೇ ಇಲ್ಲ, ಅವ್ರ ಶಾಸಕರಿಗೆ ದುಡ್ಡಿಲ್ಲ. ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು, ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು. ಅವೆಲ್ಲ ಮುಚ್ಚ ಸಂಬಂಧ ದಾಂಧಲಿ ಮಾಡಿಕೊಂಡು ಸಿ.ಟಿ. ಇರೋರ ಮೇಲೆ ಆಪಾದನೆ ಮಾಡಿ ನಿನ್ನೆ ಒಂದು ಇಂಥ ಕೃತ್ಯ ಮಾಡ್ಯಾರ. ಕೃತ್ಯವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಿದಲ್ಲಿ ತಿಳಿಸ್ತದೆ ಅಂತ ಹೇಳಿ ನಾನು ಶಂಕರ್ ನಿನ್ನೆ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆದ ಘಟನೆ ಇಡೀ ರಾಜ್ಯದಲ್ಲಿ ಗೊತ್ತಿದ್ದ ವಿಷಯ. ಯಾವ ರೀತಿ ಇವರು ಮಾಜಿ ಮಂತ್ರಿಗಳನ್ನು ವಿಧಾನ ಪರಿಷತ್ ಸದಸ್ಯರು ನಡೆದುಕೊಂಡ ರೀತಿ ಶಬ್ದಗಳನ್ನು ದುರುಚಿ ಹಾಕುವುದಾಗಲಿ, ಮಾಧ್ಯಮದಲ್ಲಿ ತಮ್ಮದೇ ಒಂದು ಬಡಾಪಾಯಿ ಮಾಡಿಕೊಂಡು ಜೋರು ಮಾತಾಡೋದಾಗಲಿ, ಸುವರ್ಣಸೌಧದಲ್ಲಿ ಜನಪ್ರತಿನಿಧಿ ನಾವು ನಿನ್ನೆ ಹೋಗಿದ್ದೆ. ಅಲ್ಲಿ ನಮ್ಮ ID ಕಾರ್ಡ್ ಇದ್ರು ನಮಗೆ ಬಿಡಬೇಕಾದ್ರೆ SP DC ಮತ್ತು ಪರ್ಮಿಷನ್ ತೊಗೋಬೇಕಂತ. ಅವರು 100 ಜನ ಗುಂಡಾಗಳು ಒಳಗೆ ಹೆಂಗೆ ಬಿಟ್ರಿ ಇವರು? ನಮಗೆ ಸಂಶಯ ಬರ್ತಾ ಇದು ಪೂರ್ವ ನಿಯೋಜಿತ ಅಂತ ಅನಿಸ್ತದೆ. ಸದನದಲ್ಲಿ ಏನೇ ಚರ್ಚೆ ಆದರೂ ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಇದು ಇರ್ತದೆ. ಅಲ್ಲಿ ಅವರೇ ಕಾರ್ಯದರ್ಶಿಗಳು ಅಥವಾ ಸಭಾಧ್ಯಕ್ಷರ ಕರೆದು ಅವ್ರು ಮಾತಾಡಿ ಅದನ್ನು ಬಗೆಹರಿಸುವಂತ ಇರ್ತದೆ. ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ, ಅದನ್ನು ತಿರುಚಿದ್ದು ಜಗಜ್ಜಾಗಿರದ. ಮತ್ತು ನೀವು ಹೊರಗಿನ ಜನ 100 ಜನ ಬಂದು ಸುವರ್ಣಸೌಧಕ್ಕೆ ಹೋಗಿ ಬರೋದು ಅಲ್ಲಿ ಕಾಲಿದೆ ಒದಿದೆ ಅಲ್ಲಿ ಈ ರೀತಿ ಪ್ರವೃತ್ತಿ ಮಾಡೋದ್ರೆ ಜನಸಾಮಾನ್ಯರ ಜೀವನ ಮಾಡೋದು ಹೆಂಗೆ? ಸುವರ್ಣಸೌಧ ಅಂದ್ರೆ ಪವಿತ್ರ ಸ್ಥಳ, ವಿಧಾನಸೌಧ ಸುವರ್ಣಸೌಧ. ಅದೇ ಜಾಗಕ್ಕೆ ನೀವು ಕಾಲಿದೆ ಬೈತೀರಿ, ನಿಮ್ದು ಏನೋ ಪ್ರವೃತ್ತಿಯನ್ನು ತೋರಿಸ್ಕೊಟ್ರಿ ನೀವು.
ಈ ರೀತಿ ಮಾಡೋದ್ರಿಂದ ಬರುವಂತ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು, ಜನಸಾಮಾನ್ಯ ಕಾರ್ಯಕರ್ತರಿರಬೇಕು, ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದ. ತದನಂತರ ಇಲ್ಲಿ ಲಾ ಅಂಡ್ ಆರ್ಡರ್ ನಮ್ಮ ಮಳಗೋಡ ಸತ್ತೋಗ್ಬಿಟ್ಟದ. ಲಾ ಅಂಡ್ ಆರ್ಡರ್ ಇಲ್ಲ ಸರ್ಕಾರದಾಗ. ಅಮಿತ್ ಶಾ ಅವ್ರ ಬಗ್ಗೆ ಏನು ಅವರು ತಿರುಚಿ ಹೇಳಿದ್ರಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ನಾವು ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕೇಳಿದ್ರೆ ಒಂದು ಬುಕ್ಕನಿ ಬರ್ಬೇಕಾಗ್ತದ. ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ಕೆ ಆದಾಗ ಅಂಬೇಡ್ಕರ್ ಬಗ್ಗೆ ಹಿಂದೆ ಏನೇನು ಅನ್ಯಾಯ ಮಾಡಿದ್ರೆ 70 ವರ್ಷ ಅದನ್ನೆಲ್ಲ ಪೂರ್ತಿ ಸರಿಪಡಿಸಿದವ್ರೆ ನರೇಂದ್ರ ಮೋದಿ ಅವರು. ನಾ ಕೈ ಮುಗಿದು ವಿನಂತಿ ಮಾಡ್ತೀನಿ, ಯಾರ್ಯಾರು ಅಂಬೇಡ್ಕರ್ ಅನುಯಾಯಿಗಳಿದ್ರಿ, ನಾನು ಅಂಬೇಡ್ಕರ್ ಅನುಯಾಯಿ ಇದೀನಿ. ಅಂಬೇಡ್ಕರ್ ಅವ್ರ ಬಗ್ಗೆ ಹಿಂದೆ ಏನೇನು ಘಟನೆ ಅವ್ರಿಗೆ ಜೀವನದಲ್ಲಿ ಯಾರ್ಯಾರು ನೋವು ಕೊಟ್ಟರು, ಯಾವ ಪಕ್ಷದವ್ರು ಅನ್ಯಾಯ ಮಾಡಿದ್ರು, ಯಾವ ಮುಖಂಡರು ಅವರಿಗೆ ದೂರು ತಳೋದ್ರು, ಅವ್ರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಯಾರು ಜಾಗ ಕೊಟ್ಟಿಲ್ಲ, ಅದನ್ನೆಲ್ಲ ದಯವಿಟ್ಟು ನಾವು ನೀವು ಕಣ್ತಾರ ನೋಡಿ ಅದಕ್ಕೆ ಯಾರು ಅನ್ಯಾಯ ಮಾಡಿ ಅವ್ರ ವಿರುದ್ಧ ಘೋಷಣೆ ಮಾಡ್ಬೇಕು, ಅವ್ರ ವಿರುದ್ಧ ಧಿಕ್ಕಾರ ಹಾಕ್ಬೇಕು. ಈಗೆಲ್ಲ ಬಿಡ್ತೀರಿ, ಯಾರೋ ಒಬ್ರು ಏನೋ ಹೇಳ್ಬಿಡ್ತಾರೆ, ಅದ್ರ ಪರ ಹಿಂಗ್ ಹೂಯಿ ಅಂತ ಹೋಗ್ಬಿಡ್ತೀವಿ. ಹಂಗೆಲ್ಲ ಮಾಡ್ಬೇಡ್ರಿ. ಸರ್ಕಾರಕ್ಕೆ